ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಆಲ್ರೆಡಿ ತುಂಬ ಉಪ್ಪು ತಿಂದಾಗ್ಬಿಟ್ಟಿದೆ. ಇನ್ನೇನಿದ್ರೂ ನೀರು ಕುಡಿಸೋದು ಬಾಕಿ ಇದೆ ಅಷ್ಟೆ. ವೀಕ್ಷಕರೇ, ಮಹಾಭಾರತದಲ್ಲಿ ಕೌರವರ ನಾಶಕ್ಕೆ ಕಾರಣ ಏನು? ಸ್ತ್ರೀಗೆ ಮಾಡಿದಂತಹ ಅವಮಾನ. ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಮಾಡಿದ ಅವಮಾನದಿಂದಲೇ ಇಡೀ ಕೌರವ ಪಡೆ ಮುಂದೆ ಸಂಕಷ್ಟಕ್ಕೆ ಸಿಲುಕೊಳ್ತು. ಹಾಗೆ ಈಗ ಸ್ವತಃ ಒಬ್ಬ ಮಹಿಳೆಯಾಗಿ, ಅದು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಬ್ಬ ಬುಡಕಟ್ಟು ಸಮುದಾಯದ ಮಹಿಳೆ, ಅದರಲ್ಲೂ ರಾಷ್ಟ್ರಪತಿಯಾಗಿರುವಂತಹ ದ್ರೌಪದಿ ಮುರ್ಮು ಅವರಿಗೆ ಅಪಮಾನ ಮಾಡಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಆಡಳಿತದ ಕೊನೆಯ ದಿನಗಳು ಈಗ ಆರಂಭ ಆದಂಗೆ ಅನ್ನಿಸ್ತಾ ಇದೆ. ಮೋದಿಜಿ ಸರ್ಕಾರ ದೀದಿಯ ವಿರುದ್ಧ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸೋದಕ್ಕೆ ಹೊರಟಿದೆ. 3 ದಿನಗಳ ವಿಪ್ಪು, ಹೊಸ ರಾಜ್ಯದ ಘೋಷಣೆ ದೀದಿಯನ್ನು ಈಗ ನಡುಗಿಸ್ತಾ ಇದೆ. ಅಷ್ಟಕ್ಕೂ ಏನು ನಡೀತಾ ಇದೆ ದೆಹಲಿಯಲ್ಲಿ? ಮೋದಿ ಸರ್ಕಾರ ದೀದಿ ವಿರುದ್ಧ ಎಂಥ ಪ್ರತಿಕಾರಕ್ಕೆ ಮುಂದಾಗಿದೆ? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಭಾರತದ ಸಂಸತ್ತು ಆರಂಭ ಆಗಬೇಕಾದ್ರೆ ನೆಮ್ಮದಿಯಾಗಿ ಶಾಂತಿಯುತವಾಗಿ ಯಾವತ್ತೂ ಕೂಡ ಆಗಿದ್ದು ನೋಡೇ ಇಲ್ಲ. ಏನಾದರೂ ದೊಡ್ಡ ಬೆಳವಣಿಗೆಗಳಾಗದೇ ಇದ್ದರೆ ಅದು ಸಂಸತ್ತು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಈಗಲೂ ಅಷ್ಟೇ, ಸಂಸತ್ತು ಆರಂಭವಾಗುವ ಮೊದಲೇ ರಾಹುಲ್ ಗಾಂಧಿ ಸಕ್ರಿಯರಾಗಿದ್ದಾರೆ. BJP ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊರಟ್ರೆ ರಾಹುಲ್ ಗಾಂಧಿಯವರು ತಮ್ಮದೇ ಸ್ಟೈಲ್ನಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಸಂಸದರಿಗೆ ವಿಪ್ಪನ್ನು ಕೂಡ ಜಾರಿಗೊಳಿಸಿದೆ. ವಿಪ್ ಅಂದರೆ ಗೊತ್ತಿದೆ ಅಂದ್ಕೊಳ್ತೀನಿ. ಪಕ್ಷಗಳು ತಮ್ಮ ಎಲ್ಲ ಸಂಸದರು ಸದನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಅಂದಾಗ ಇದನ್ನು ಜಾರಿ ಮಾಡಲಾಗುತ್ತೆ. ಅಂದರೆ ವಿಪ್ ಜಾರಿ ಮಾಡಿದಾಗ ಸಂಸತ್ನಲ್ಲಿ ಒಂದು ದೊಡ್ಡ ಅಥವಾ ಮಹತ್ವದ ನಿರ್ಧಾರ ಹೊರಗೆ ಬರೋದು ಖಚಿತ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಕನಿಷ್ಠ 50 ಸಂಸದರು ಎದ್ದು ನಿಂತು ಬೆಂಬಲಿಸಬೇಕು. ಇಲ್ಲಾಂದರೆ ಅಂತಹ ಪ್ರಸ್ತಾವನೆಯನ್ನು ಮಂಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ಗೆ ಈಗ ಈ ಸಂಖ್ಯೆಯ ಬಗ್ಗೆ ಆತಂಕ ಇರೋದ್ರಿಂದ ವಿಪ್ಪನ್ನು ಜಾರಿ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯವರ TMC ಮೊದಲು ಬೆಂಬಲಿಸೋದಿಲ್ಲ ಅಂದಿದ್ರು, ಈಗ ಬೆಂಬಲ ನೀಡಿದೆ. ಆದರೆ ಅಂಕಿ ಅಂಶಗಳ ಪ್ರಕಾರ ಇದರಿಂದ ಏನೂ ಆಗೋದಿಲ್ಲ, ಇದಂತೂ ಸ್ಪಷ್ಟ. ಆದರೆ ಇಲ್ಲಿ ಪ್ರಶ್ನೆ ಏನಂದರೆ, ಈ ಕೆಲಸ ಒಂದೇ ದಿನದಲ್ಲಿ ಮುಗಿಯಬಹುದಾಗಿದ್ದರೆ 3 ದಿನಗಳು ಅಂದರೆ 9, 10, 11ನೇ ತಾರೀಕಿನವರೆಗೂ ಈ ವಿಪ್ ಜಾರಿ ಮಾಡಿರೋದು ಯಾಕಾಗಿ? ಅಂದರೆ ಇದರ ಅರ್ಥ ಸರ್ಕಾರ ಯಾವುದೋ ಒಂದು ಪ್ರಮುಖ ಮಸೂದೆ ಅಥವಾ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಸಿದ್ಧತೆ ನಡೆಸ್ತಿದೆಯಾ? ನೋಡಿ, ಕಳೆದ 11 ವರ್ಷಗಳಲ್ಲಿ ಈ ಸರ್ಕಾರ ತಾನು ಅಂದುಕೊಂಡ ಕೆಲಸವನ್ನು ಸಂಸತ್ನಲ್ಲಿ ಸಾಧಿಸಿದೆ. ರಾಜ್ಯಸಭೆಯಲ್ಲಿ ಸಂಖ್ಯೆ ಇಲ್ದಿದ್ದಾಗಲೂ ಕೂಡ ಮಸೂದೆಗಳನ್ನು ಪಾಸ್ ಮಾಡಿದ್ರು. ಕಿರಣ್ ರಿಜಿಜು ಅವರು ಕೆಲವೊಂದಷ್ಟು ಪ್ರಮುಖ ವಿಧೇಯಕಗಳ ಬಗ್ಗೆ ಸೂಚನೆಯನ್ನು ನೀಡಿದ್ದಾರೆ. ಸೊ ಈಗ ಇಲ್ಲಿ ಸ್ಪೀಕರ್ ವಿರುದ್ಧದ ನೋ ಕಾನ್ಫಿಡೆನ್ಸ್ ಮೋಷನ್ ಫೇಲ್ ಆಗೋದು ಖಚಿತ. ಆದರೆ ಇಲ್ಲಿ ವಿಷಯ ಅದಲ್ಲ. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಈಗ ಬಿಹಾರ ಮತ್ತು ಬಂಗಾಳದ ನಡುವೆ ಹೊಸ ರಾಜ್ಯವನ್ನು ನಿರ್ಮಿಸುವ ಬಗ್ಗೆ ಚರ್ಚೆ ನಡೆಸಲಿದೆ. ನೋಡಿ, ಬಂಗಾಳಕ್ಕೆ RN ರವಿ ಮತ್ತು ಬಿಹಾರಕ್ಕೆ ಲೆಫ್ಟಿನೆಂಟ್ ಜನರಲ್ ಅಟಾ ಹಸನ್ ಅವರನ್ನು ರಾಜ್ಯಪಾಲರಾಗಿ ಕಳಿಸಿರೋದೇ ಈ ಕಾರಣಕ್ಕೆ. ಇದೇ ತಂತ್ರದ ಭಾಗ ಆಗಿರ್ಬೋದು ಅಂತ ಈಗ ಚರ್ಚೆ ಆಗ್ತಾ ಇದೆ. ಚಿಕನ್ಸ್ ನೆಕ್ ಅನ್ನೋ ಸೂಕ್ಷ್ಮ ಪ್ರದೇಶದ ಸುತ್ತಮುತ್ತಲಿನ ಭದ್ರತೆಯ ದೃಷ್ಟಿಯಿಂದ ಹೊಸ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಅವಶ್ಯಕತೆ ಭಾರತಕ್ಕೆ ತುಂಬ ಇದೆ. ಸರ್ಕಾರ ನೋಟ್ ಬ್ಯಾನ್ ಮಾಡಿದಾಗ, ಆರ್ಟಿಕಲ್ 370 ವಿಧಿಯನ್ನು ತೆಗೆದುಹಾಕಿದಾಗಲೂ ಕೂಡ ಇಂತಹದ್ದೇ ಅಚ್ಚರಿಗಳನ್ನು ಸರ್ಕಾರ ನೀಡಿತ್ತು. ಬಿಹಾರ ಮತ್ತು ಬಂಗಾಳದ ಗಡಿ ಪ್ರದೇಶದ ಜನಸಂಖ್ಯೆ ಬದಲಾವಣೆಯನ್ನು ನೋಡಿದ್ರೆ ಅದು ಕಾಶ್ಮೀರಕ್ಕಿಂತ ದೊಡ್ಡ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ.
ಸೊ ಈಗ ಆ ಪ್ರದೇಶವನ್ನು ಕೇವಲ ಬಿಹಾರ ಅಥವಾ ಬಂಗಾಳದ ಕಡೆಯಲ್ಲೇ ಬಿಡಬಾರ್ದು, ಬದಲಿಗೆ ಅಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶದ ಅವಶ್ಯಕತೆ ಇದೆ. ಸೊ ಸರ್ಕಾರ ಅದೇ ಯೋಚನೆಯಲ್ಲಿದೆ. ನರೇಂದ್ರ ಮೋದಿ ಸರ್ಕಾರ ರಾಜ್ಯಪಾಲರನ್ನ ಕೇವಲ ರಬ್ಬರ್ ಸ್ಟಾಂಪ್ಗಳಾಗಿ ಬಳಸ್ಕೊಳ್ತಾ ಇಲ್ಲ. ಅವರು ರಾಜ್ಯಪಾಲರನ್ನ ರಾಜ್ಯದ ಜನರ ಸಮಸ್ಯೆಗಳೊಂದಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, 2024 ಲೋಕಸಭಾ ಚುನಾವಣೆಯಲ್ಲಿ 240 ಸೀಟ್ಗಳು ಬಂದಾಗ ಸರ್ಕಾರ ಬೀಳಬಹುದು ಅಂತ ಕೆಲವರು ಅಂದ್ಕೊಂಡಿದ್ರು. ತುಂಬ ಜನ ಆಸೆ ಕೂಡ ಪಟ್ಟಿದ್ರು. ಆದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರೊಂದಿಗಿನ ಸಂಬಂಧ ತುಂಬ ಚೆನ್ನಾಗಾಗ್ತಾನೆ ಹೋಯಿತು. ಸೊ ಈಗ ಸಮ್ಮಿಟ್ ನಂತರ ಅದರ ಬಗ್ಗೆ ಕೂಡ ಯಾವುದಾದ್ರೂ ಒಂದು ದೊಡ್ಡ ವಿಧೇಯಕ ಬಂದರೂ ಅಚ್ಚರಿ ಏನಿಲ್ಲ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿಯವರ ವರ್ತನೆಯನ್ನು ನೋಡೋದಾದರೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದಾಗ ಅವ್ರಿಗೆ ಸರಿಯಾದ ಪ್ರೋಟೋಕಾಲ್ ನೀಡೋದಿಲ್ಲ. ಯಾವ ರೀತಿ ಅವಮಾನ ಮಾಡಿದ್ರು ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ತುಂಬ ಡಿಟೇಲಾಗಿ ಹೇಳಿದ್ವಿ. ಟಾಯ್ಲೆಟ್ನಲ್ಲಿ ನೀರಿಲ್ಲದೆ ಇರೋದು, ಟಿಶ್ಯೂ ಪೇಪರ್ ಇಲ್ಲದೆ ಇರೋದು, ಕಸ ಹರಡ್ಕೊಂಡಿರೋದು ಮಮತಾ ಬ್ಯಾನರ್ಜಿಯವರ ಅಹಂಕಾರವನ್ನು ಎತ್ತಿ ತೋರಿಸಿತ್ತು. ಮಮತಾ ಬ್ಯಾನರ್ಜಿಯವರು ಅಂತಾರಾಷ್ಟ್ರೀಯ ಆದಿವಾಸಿ ಸಮ್ಮೇಳನಕ್ಕೆ ಬಂದಿದ್ದಂತಹ ರಾಷ್ಟ್ರಪತಿಗಳನ್ನೇ ಎದುರಿಸೋದಕ್ಕೆ ನಿಂತಿದ್ದಾರೆ. ಅತ್ತ ಸುಪ್ರೀಂ ಕೋರ್ಟು ಮತ್ತು ಚುನಾವಣಾ ಆಯೋಗದ ಜೊತೆ ಕೂಡ ಜಗಳ ಆಡ್ತಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಇಷ್ಟೊಂದು ಪ್ಯಾನಿಕ್ ಆಗಿರೋದು ಯಾಕೆ? ಇಷ್ಟೊಂದು ಭಯ ಪಡ್ತಿರೋದು ಯಾಕೆ? ಇದೆಲ್ಲದಕ್ಕೂ ಕಾರಣ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಿಂದ ಸುಮಾರು 1 ಕೋಟಿ ನಕಲಿ ಹೆಸರುಗಳನ್ನು ತೆಗೆದುಹಾಕಿರೋದು. ಇದು ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಹೊಡೆತ ಆಗಿದೆ. ಸೊ ಇದರಿಂದ ಹತಾಶರಾಗಿ ರಾಷ್ಟ್ರಪತಿಗಳ ಅವಮಾನ ಮಾಡ್ತಿದ್ದಾರೆ. ಗೃಹ ಸಚಿವಾಲಯ ಈ ಬಗ್ಗೆ 5 ಅಂಶಗಳ ವಿವರಣೆಯನ್ನು ಕೇಳಿದೆ, ನೋಟಿಸ್ ಕೂಡ ಕಳಿಸಿದೆ. ಮಮತಾ ಬ್ಯಾನರ್ಜಿ ಅವರಿಗೀಗ ಬಂಗಾಳದ ಜನರ ಮುಂದೆ ತಾನೊಬ್ಬ ಹೋರಾಟಗಾರ್ತಿ ಅನ್ನೋದನ್ನು ತೋರಿಸ್ಕೊಳ್ಳೋ ಅನಿವಾರ್ಯತೆ ಇದೆ. ಅದಕ್ಕಾಗಿ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಕೆಲವು ರಾಜ್ಯಗಳು ತಮ್ಮದೇ ಆದಂತಹ IFS ಅಧಿಕಾರಿಗಳನ್ನು ಹೊಂದೋದಕ್ಕೆ ಬಯಸಿದ್ವು. ಆದರೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಈಗ ನಿರಾಕರಿಸಿದೆ. ವೀಕ್ಷಕರೇ, ಇಲ್ಲಿ ಒಂದಂತೂ ಸ್ಪಷ್ಟ, ದೀದಿ ಮಾಡಿದ ಕೆಲಸಕ್ಕೆ ಪ್ರತೀಕಾರ ಅಂತೂ ಸದ್ಯದಲ್ಲೇ ಇರುತ್ತೆ. ಅದು ಈ ಬಾರಿಯ ಸದನದಲ್ಲೇ ನಡೆದರೂ ಅಚ್ಚರಿ ಏನಿಲ್ಲ. ಕಾಯೋಣ ಅಷ್ಟೇ. ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ರೀತಿಯ ಕ್ರಮವನ್ನು ಈಗ ತೆಗೆದುಕೊಳ್ಬೇಕು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.